ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಸರ್ಕಾರಿ ಜೂನಿಯರ್ ಕಾಲೇಜಿನ ಜಾಗ ಉಳಿಸಲು ಹಳೆಯ ವಿದ್ಯಾರ್ಥಿಗಳ ಕಾನೂನು ಹೋರಾಟ. ನಗರದ ಸರ್ಕಾರಿ ಜೂನಿಯರ್ ಕಾಲೇಜಿಗೆ ಸೇರಿದ ಜಾಗವನ್ನು ಉಳಿಸಿಕೊಳ್ಳಲು ಹಳೆಯ ವಿದ್ಯಾರ್ಥಿಗಳು ಹಾಗೂ ಹಿರಿಯರ ನೇತೃತ್ವದಲ್ಲಿ ಕಾನೂನು ಹೋರಾಟ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಹಳೆಯ ವಿದ್ಯಾರ್ಥಿ ಎಂಎಸ್ ಪ್ರದೀಪ್ ರೆಡ್ಡಿ ತಿಳಿಸಿದರು. ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆದ ಪೂರ್ವ ಸಿದ್ಧತಾ ಸಭೆಯಲ್ಲಿ ಮಾತನಾಡಿದ ಅವರು, ಕಾಲೇಜಿಗೆ ಸೇರಿದ 1 ಎಕರೆ 38 ಗುಂಟೆ ಜಾಗವನ್ನು ಕೆಲವರು ನಿವೇಶನಗಳಿಗಾಗಿ ವಿಂಗಡಿಸಿ ಮಾರಾಟ ಮಾಡಿರುವುದು ಬೆಳಕಿಗೆ ಬಂದಿದೆ. ಈ ಜಾಗವನ್ನು ಉಳಿಸಿಕೊಳ್ಳುವುದು ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದರು. ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದ ಸಾವಿರಾರು ವಿದ್ಯಾರ್ಥಿಗಳಿದ್ದು, ಅವರಲ್ಲಿ ವಕೀಲರು, ಹಿರಿಯರು, ಚಿಂತಕರು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವವರು ಇದ್ದಾರೆ. ಎಲ್ಲರೂ ಒಗ್ಗೂಡಿ ಹಂತವಾಗಿ ಕಾನೂನು ಸಲಹೆ ಪಡೆದು ಯಾವುದೇ ಕಾರಣಕ್ಕೂ ಕಾಲೇಜಿಗೆ ಸೇರಿದ ಜಾಗ ಕೈತಪ್ಪದಂತೆ ಕಾನೂನುಬದ್ಧ ಹೋರಾಟ ನಡೆಸಲು ನಿರ್ಧರಿಸಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಸದಸ್ಯ ಎಚ್.ವಿ. ಲಿಂಗೇಶ್, ಹಾಲುಗಡೆ ಮಂಜುನಾಥ್, ಟಿ.ಟಿ. ವೇಣು, ಎಂ.ಎನ್. ವಿಜಯಕುಮಾರ್, ಸಾಯಿ ವೆಂಕಟೇಶ್, ಮುನಿಕೃಷ್ಣ, ತೊರ್ನಳ್ಳಿ ಮಂಜು, ಸಾಂಬಾ ಮಂಜು, ಕೆಬಿಟಿ ಮಂಜು, ಚರಣ್, ಪಿಳ್ಳೆ ಶ್ರೀನಿವಾಸ್, ಕುಡೇನೂರು ದೇವರಾಜ್, ಕೆಬಿ ನಾರಾಯಣಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಏನು ನಿವೇಶನಗಳನ್ನು 38 ನಿವೇಶನಗಳನ್ನು 1989 ಮತ್ತು 90ರಲ್ಲಿ ನಿವೇಶನಗಳನ್ನು ಮಾಡಿದ್ದಾರೆ ಮುನ್ಸಿಪಾಲಿಟಿ ಆಗಿನ ಪುರಸಭೆ. ಅದರ ಯಾವ ದಾಖಲೆಗಳು ಮಾಡಿದೆ ಅಂತ ಕೇಳ್ತಕ್ಕಂಥ ಕೆಲಸವನ್ನು ಮತ್ತು ಅದನ್ನು ರದ್ದುಪಡಿಸ್ತಕ್ಕಂಥ ಒಂದು ಕೋರಿಕೆಯನ್ನು ಸಲ್ಲಿಸೋ ಸಲುವಾಗಿ ನಾಳೆ ನಾವು ಪುರಸಭೆಗೆ 4 ಗಂಟೆಗೆ ನಾವೆಲ್ಲನೂ ಒಟ್ಟಾಗಿ ಹೋಗಿ ಕೇಳ್ತಿದ್ದೀವಿ. ಮತ್ತು ಇದರಲ್ಲಿ ಆಡಳಿತ ವರ್ಗ 206 ಸರ್ವೆ ನಂಬರ್ ಏನಿದೆ ಅದರದ ಪೂರ್ತಿ ದಾಖಲೆಗಳನ್ನು ಕೊಡಬೇಕು. ಮತ್ತು ನಾಳೆ ಏನು ಕೋಲಾರ ಕೋರ್ಟಲ್ಲಿ ಕೇಸ್ ಇದೆ, ಇದು ಏನು ಸಂಧಾನ ಮಾಡಿ ಅಂತ ಏನು ಬಂದಿದ್ರು ಅದು ಇವತ್ತು ಮಾಡದೆ ನಿಲ್ಲಿಸಬೇಕು. ಮತ್ತು ನಾಳೆ ಶಾಲಾ ಅಭಿವೃದ್ಧಿ ಸಮಿತಿಯಲ್ಲಿ ಹೋಗಿ ನ್ಯಾಯಾಲಯದಲ್ಲಿ ಹೇಳಬೇಕಾಗ್ತದೆ, ಇದು ಶಾಲಾ ಸ್ವತ್ತು, ಇದು ನಾವು ಯಾವುದೇ ಕಾರಣಕ್ಕೂ ಸಂಧಾನಕ್ಕೆ ಒಪ್ಪೋದಿಲ್ಲ ಅಂತ ಒಂದು ಮಾತನ್ನು ಹೇಳಬೇಕು ಅಂತ ನಾವು ಮತ್ತೊಮ್ಮೆ ಶಾಲಾ ಅಭಿವೃದ್ಧಿ ಮಂಡಳಿಗೆ ಕೇಳ್ಕೊತೀವಿ. ಶಾಸಕರಲ್ಲೂ ಮನವಿ ಮಾಡ್ಕೊತೀವಿ ಮತ್ತು ಎಲ್ಲ ಶಾಲೆಗೆ ಸಂಬಂಧಪಟ್ಟಂಥ ಆಡಳಿತವ್ರಿಗೆ ಮಾಡ್ಕೊತೀವಿ. ನಾಳೆ ನ್ಯಾಯಾಲಯದಲ್ಲಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಏನು ನ್ಯಾಯಾಲಯ ಇದೆ, ಇದರಲ್ಲಿ ನಾವು ಸಂಧಾನಕ್ಕೆ ಒಪ್ಕೊಂಡಿಲ್ಲ, ಶಾಲಾ ಜಾಗ ಶಾಲೆಗೆ ಉಳಿಬೇಕು ಅಂತ ಒಂದು ಅಧಿಕೃತವಾಗಿ ನೀವು ಅಲ್ಲಿ ಹೇಳಬೇಕು ಅಂತ ಕೋರ್ಕೊಳ್ತೀವಿ. ಮತ್ತು ಮುಂದಿನ ನಾಳೆ ಸಂಜೆ 4 ಗಂಟೆಗೆ ನಾವೆಲ್ಲ ಪುರಸಭೆಯಲ್ಲಿ ಎಲ್ಲ ಸೇರ್ತಿದ್ದೀವಿ. ಎಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳಲ್ಲಿ ಏನು ಕೋರ್ಕೊಳ್ಳೋದು ಅಂತ ಹೇಳಿದ್ರೆ, ಯಾರು ನಾಳೆ ಸಂಜೆಗೆ ಬಿಡುವಾಗಿರ್ತೀರೋ, ಯಾರು ಈ ಹೋರಾಟದಲ್ಲಿ ಬರಬೇಕು ಅಂತ ಇಚ್ಛಾಶಕ್ತಿ ಇದೆಯೋ, ನಾಳೆ ಸಂಜೆ 4 ಗಂಟೆಗೆ ಮಾಲೂರು ಪುರಸಭೆಯಲ್ಲಿ ನೀವೆಲ್ಲ ಬಂದು ಸೇರ್ಬೇಕಂತ ಕೋರ್ಕೊಳ್ತೀವಿ. ನಾವೆಲ್ಲ 66ಇಂದ 69, 70ವರೆಗೂ ಅಲ್ಲೇ ಹೈಸ್ಕೂಲ್ ಓದಿದ್ದು. ಬಟ್ ಅದು ಸ್ಕೂಲ್ ಜಮೀನು, ಅದು ನಮ್ಮ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಜಮೀನು. ಮೊನ್ನೆ ಇವರು ಎಲ್ಲ ಅಕ್ವೈರ್ ಮಾಡಿಕೊಂಡು ಇದೆಲ್ಲ ಮಾಡಿದ್ರೆ ಅದು ತಾಲೂಕು MLA ಅವ್ರು ಏನು ಮಾಡೋದು, ಸ್ಕೂಲಿಗೆ ಬಿಡಿಸ್ಬೇಕಂತ ನಾವೆಲ್ಲ ಕೇಳ್ಬೋಣ. ಬಟ್ ಅದು ಇಟ್ಸ್ ಎ ಪ್ರಾಪರ್ಟಿ ಆಫ್ ಹೈಸ್ಕೂಲ್, ಅದು ಇರಬೇಕು. ಈಗ ಆಟದ ಮೈದಾನ ಇದಾಯಿತು, ಮಂಜುನಾಥ್ ಗೌಡ್ರು ಇದ್ದಾಗ ಇದು ಆಯಿತು. ಇವಾಗ ನೋಡಿ ಎಷ್ಟು ಜನ ಎಲ್ಲ ನಮ್ಮ ಆಡ್ಕೊಂಡು ಸ್ಪೋರ್ಟ್ಸ್ ಆಡ್ಕೊಂಡು ಕಾಲ ಕಳೀತಾರೆ. ನಮ್ಮಂಥ ಸೀನಿಯರ್ ಸಿಟಿಜನ್ಸ್ ಎಲ್ಲ ಬಂದು ವಾಕ್ ಮಾಡೋಕ್ಕೆ. ಅದೇ ಥರ ಅದು 10 ಕಡೆ ಹಿಂದೆ 1 ಗುಂಟೆ 38 ಗುಂಟೆ ಬಿಟ್ಟರೆ ಸ್ಕೂಲ್ಗೆ ಯಾವುದಕ್ಕೂ ಉಪಯೋಗ ಆಗ್ತದೆ. ಅದರಿಂದ ದಯವಿಟ್ಟು ನಾನು ಮೊನ್ನೆ ನಂಜೇಗೌಡರನ್ನು ರಿಕ್ವೆಸ್ಟ್ ಮಾಡೋದೇನಂದರೆ, ದಯವಿಟ್ಟು ಅವ್ರಿಗೆ ಹೇಳಿ, ಅವ್ರು ಮತ್ತೆ ಕೇಳ್ತಾರೆ. ಈಗ ಏನೋ ರೆಕಾರ್ಡ್ಸಲ್ಲಿ ಇದು ಆಗಿರುತ್ತೆ, ಬಂದು ಆಗಿರುತ್ತದೆ. ಅದನ್ನೆಲ್ಲ ಸರಿಪಡಿಸಿ ಸ್ವಲ್ಪ ಸ್ಕೂಲ್ ಶಾಲೆಗೆ ಬಿಟ್ಕೊಡು ಅಂತೇಳಿ ಅವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಆಗಿನ ಇದರಲ್ಲಿ ನಮ್ಮ ಶಾಸಕರು ಎಜುಕೇಶನ್ ಡೈರೆಕ್ಟರ್ ಅವ್ರ ಹತ್ರ ಎಲ್ಲ ಹೋಗಿ ಮಾತಾಡಿ ಅದ್ರ ಈ ಜಾಗನ ಉಳಿಸ್ಬೇಕಂತ ಅವ್ರ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡಿ ಅವ್ರ ಕಡೆಯಿಂದನೇ ಡೆಲ್ಲಿಗೆ ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಪರವಾಗಿ ವಕಾಲತ್ ವಹಿಸ್ಕೊಂಡು ಮಾತಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕಮಿಟಿ ಪರವಾಗಿ ನಾವು ಹೋಗಿದ್ವಿ. ಪ್ರಿನ್ಸಿಪಾಲ್ ಅವರು ಹೋಗಿದ್ರು. ಆ ಲಾಯರ್ ಫೀಸು ಮಂಜುನಾಥ್ ಗೌಡ್ರು ದುಡ್ಡು ಕೊಟ್ಟಿದ್ರು, 75,000 ದುಡ್ಡು ಕೊಟ್ಟಿದ್ರು ಅವರು ಸುಪ್ರೀಂ ಕೋರ್ಟ್ ಲಾಯರ್ ಕೊಡೋದಕ್ಕೆ. ಅದು ನಾವು ನಮ್ಮ ಕಾಲದಲ್ಲಿ ಅದೆಲ್ಲ ಹೋರಾಟ ನಾವು ಮಾಡಿದ್ದೀವಿ. ಅದರಿಂದ ಈ ಜಾಗನ ಶಾಲೆಗೆ ಉಳಿಸ್ಕೊಡ್ಬೇಕಂತ ನಾವೆಲ್ಲ ಕಳಕಳಿಯಾಗಿ ನಮ್ಮ ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ದೀರಿ. ದಯವಿಟ್ಟು ಅವ್ರು ಮನಸ್ಸು ಮಾಡಿ ಉಳಿಸ್ಕೊಡ್ಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಸರ್.